ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ. ಶರಣು ಬಂದವನ ರವಿಯ ತನೆಯನನ್ನು ಮರೆಯದೆ ಭಜಿಸೋ, ಮರೆಯದೆ ಭಜಿಸೋ ರಂಗವಿಠಲ ರೇಯ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಘ್ನೇಶ್ವರಾಯ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕಃ. ಕಾಲೇ ಫಲತಿ ಕಲ್ಪದ್ರುಃ ಚಿಂತಾಮಣಿರತಿ ಯಾಚನೆ ದಾತ. ವರ್ಷತಿ ಸಕಲಮಭೀಷ್ಟಂ ದರ್ಶನ ಮಾತ್ರ ಶ್ರೀಪಾದರಾನ್ಮುನಿಃ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಶ್ರೀ ಶ್ರೀಪಾದರಾಜರ ಆರಾಧನಾ ಪ್ರಯುಕ್ತ ಉಪನ್ಯಾಸ ಮಾಲಿಕೆಯಲ್ಲಿ ನಮಗೂ ಒಂದು ಅವಕಾಶ ಸಿಕ್ಕಿರುವುದು ಶ್ರೀಪಾದಂಗಳವರ ಅನುಗ್ರಹ ಮತ್ತು ವ್ಯವಸ್ಥಾಪಕರ ಅಭಿಮಾನ. ಇದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಶ್ರೀಮನ್ ಮಧ್ವಾಚಾರ್ಯ ಪ್ರಥಮ ಶಿಷ್ಯರಾದ ಶ್ರೀ 108 ಶ್ರೀ ಪದ್ಮನಾಭ ತೀರ್ಥರ ಪರಂಪರಾಗತ ಶ್ರೀಪಾದರಾಜರ ಮಠಾಧೀಶ್ವರರಾದ ಪೂಜ್ಯ ಶ್ರೀ ಕೇಶವ ತೀರ್ಥ ಶ್ರೀಪಾದಂಗಳವರು ಹಿರಿಯ ಪಟ್ಟ ಹಾಗೂ ಇವರ ಚರಣಾರವಿಂದದಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಶ್ರೀ 1008 ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರು ಕಿರಿಯ ಪಟ್ಟ ಇವರ ಚರಣಾರವಿಂದದಲ್ಲೂ ನಮಸ್ಕಾರವನ್ನು ಮಾಡಿ ಶ್ರೀಪಾದರಾಜರ ಆರಾಧನಾ ಮಹೋತ್ಸವಾಂಗ ನಡೆಯುತ್ತಿರುವ ಉಪನ್ಯಾಸ ಮಾಲಿಕೆಯಲ್ಲಿ ವಾಗ್ವಜ್ರ ಗ್ರಂಥದ ಬಗ್ಗೆ ನಮಗೆ ವಿಷಯವನ್ನು ಕೊಟ್ಟಿರುವುದರಿಂದ ಎರಡು ಮಾತನ್ನು ವಿಜ್ಞಾಪನೆ ಮಾಡಿಕೊಳ್ಳುತ್ತೇನೆ. ಮೊದಲು ವಾಗ್ವಜ್ರ ಎಂಬ ಗ್ರಂಥದ ಬಗ್ಗೆ ಒಂದು ನಿಮಿಷ ತಿಳಿದುಕೊಳ್ಳೋಣ. ವಾಗ್ವಜ್ರ ಎಂದರೆ ಮಾತುಗಳೆಂಬ ವಜ್ರ, ವಾಕ್ಯಗಳೆಂಬ ವಜ್ರ. ವಾಗ್ವಜ್ರ ಎಂದರೆ ವಜ್ರ ಸಮಾನವಾದ ವಾಕ್ಯಗಳು ಎಂದರ್ಥ. ಅಂದರೆ ವಜ್ರವು ಹೇಗೆ ಅಮೂಲ್ಯವಾದದ್ದೋ, ಬಹಳ ಬೆಲೆ ಉಳ್ಳದ್ದೋ, ಹಾಗೆ ಈ ಗ್ರಂಥವು ಶ್ರೀ ಸುಧಾ ಗ್ರಂಥದ ಸಾರವಾದ ಪ್ರಯುಕ್ತ ಈ ಗ್ರಂಥವು ಅಮೂಲ್ಯವಾದದ್ದೇ ಆಗಿದೆ. ಒಂದೊಮ್ಮೆ ಎಂತೆಂಥ ವಜ್ರಕ್ಕಾದರೂ ಬಹಳ ಬೆಲೆ ಇದ್ದರೂ ಅದು ಸೀಮಿತವಾಗಿರುತ್ತದೆ. ಒಂದು ವಜ್ರಕ್ಕೆ 1 ಕೋಟಿ ರು ಇರಬಹುದು. ಆದರೆ ಈ ವಾಗ್ವಜ್ರ ಎಂಬ ಗ್ರಂಥದಲ್ಲಿ ಬರತಕ್ಕ ಒಂದೊಂದು ಅಕ್ಷರಕ್ಕೂ ಪದಕ್ಕೂ ವಾಕ್ಯಕ್ಕೂ ಕೂಡ ಪದವಾಕ್ಯ ಅಕ್ಷರಗಳಿಗೆ ನಿಗದಿತವಾದ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಆದ್ದರಿಂದ ಇದು ಬಹು ಅಮೂಲ್ಯವಾದ ಗ್ರಂಥ. ಈ ವಿಷಯವನ್ನು ಸುಧಾಕ್ಕೆ ಪರಿಮಳಾದಲ್ಲಿ ಶ್ರೀ ರಾಘವೇಂದ್ರ ಶ್ರೀಪಾದಂಗಳವರು ಹೇಳುತ್ತಾರೆ. ಪ್ರತಿವಾಕ್ಯಂ ಪ್ರತಿಪದಂ ಅನೇಕಾಕೂತ ಗರ್ಭಿತ ಪ್ರತಿಭಾತಿ ಸುಧಾಥಾಪಿ ಗ್ರಂಥಾಲ್ಪತ್ವಾಯ ನೋಚ್ಯತೆ ಅಂತ. ಇಂಥದೊಳಗೆ ಈ ವಾಗ್ವಜ್ರ ಗ್ರಂಥದಲ್ಲಿ ಇದು ಬ್ರಹ್ಮಸೂತ್ರ ಅನುವ್ಯಾಖ್ಯಾನ ಸುಧಾ ಸೇರಿಸಿಕೊಂಡೇ ಇಲ್ಲಿ ಪ್ರಮಾಣವನ್ನು ಗ್ರಂಥಗಳಿಗೆ ಸಾಧಿಸ್ತಾ ಇದ್ದಾರೆ. ಈ ವಾಗ್ವಜ್ರ ಗ್ರಂಥದಲ್ಲಿ ಪ್ರಾರಂಭಕ್ಕೆ ಮಂಗಳಾಚರಣೆ ಇತ್ಯಾದಿ ವಿಷಯಗಳನ್ನು ಅವರು ಮನಸ ಮಾಡಿಕೊಂಡು ವಿಷಯಕ್ಕೆ ಪ್ರಧಾನವಾದ ವಿಷಯಗಳನ್ನು ಆರಿಸಿಕೊಂಡು ಪ್ರಾರಂಭ ಮಾಡಿದ್ದಾರೆ. ವಿವಕ್ಷಿತಾರ್ಥ ತತ್ವಜ್ಞಾನಂ ಕರ್ಣಪಾಠವಂ ವಿವಕ್ಷ ಚೇತಿ ತ್ರಯಂ ವಕ್ರಾನುಕೂಲ್ಯಂ ನಾಮ ಎಂದು. ಇಲ್ಲಿ 3 ವಕ್ರಾನುಕೂಲ್ಯಕ್ಕೆ ವಿಶೇಷಣತೆಯನ್ನು ಹೇಳಿದ್ದಾರೆ. ಯಾವುದೇ ಒಂದು ಗ್ರಂಥವಾದರೂ ಅದಕ್ಕೆ ದೋಷರಹಿತವಾದ ಗ್ರಂಥ ಎಂದು ಹೇಳಬೇಕಿದ್ದರೆ ಅನೇಕ ನಿಯಮಗಳಿರುತ್ತವೆ. ತತ್ವಶಾಸ್ತ್ರದ ಗ್ರಂಥಕ್ಕೂ ನಿಯಮಗಳಿದ್ದೇ ಇರುತ್ತದೆ.
ಈ ವಕ್ರಾನುಕೂಲ್ಯ ಎಂದರೆ ಮೊದಲನೆಯದು ಹೇಳತಕ್ಕವರು, ಅಂದರೆ ಪಾಠ ಹೇಳುವವರು, ತತ್ವಜ್ಞಾನ ಉಪದೇಶ ಮಾಡುವವರು, ಇವರಿಗೆ ಮೇಲೆ ಹೇಳಿದ 3 ವಿಷಯಗಳು ಇರಬೇಕು. ವಿವಕ್ಷಿತಾರ್ಥ ತತ್ವಜ್ಞಾನ ಎಂದರೆ ಉಪದೇಶ ಮಾಡುವವರಿಗೆ ಅವರು ಹೇಳಲಿಕ್ಕೆ ಇಷ್ಟಪಡುವ ವಿಷಯದ ಪೂರ್ಣ ತತ್ವಜ್ಞಾನ ಇರಬೇಕು. ಅವರು ಹೇಳ ಬಯಸುವ ತತ್ವಜ್ಞಾನ ವಿಷಯದಲ್ಲಿ ಅವರಿಗೇ ಜ್ಞಾನವಿಲ್ಲದೆ ಹೋದರೆ ಅವರು ಇನ್ನೊಬ್ಬರ ಸಂಶಯಾದಿಗಳನ್ನು ಹೇಗೆ ಪರಿಹಾರ ಮಾಡಬಲ್ಲರು? ಇನ್ನು ಎರಡನೆಯದು ಕರ್ಣಪಾಠವ. ಕರ್ಣಪಾಠವ ಎಂದರೆ ಇಂದ್ರಿಯಗಳು, ಕರ್ಣ ಅಂದರೆ ಇಂದ್ರಿಯಗಳು, ಇವಳು ಪಟುವಾಗಿರಬೇಕು, ಬಹು ಚೆನ್ನಾಗಿರಬೇಕು. ಕಣ್ಣೇ ಕಾಣಿಸದಿದ್ದರೆ ಅವರು ಪುಸ್ತಕಾದಿಗಳನ್ನು ಹೇಗೆ ನೋಡಲು ಸಾಧ್ಯ? ಇನ್ನು ಕಿವಿ, ಶ್ರೋತ್ರೇಂದ್ರಿಯ, ಇದು ಕೂಡ ಚೆನ್ನಾಗಿ ಕೇಳಿಸಿಕೊಳ್ಳುವಂತೆ ಇರಬೇಕು ಮತ್ತು ಚೆನ್ನಾಗಿ ಮಾತಾಡಲು ಬರಬೇಕು. ಅವರು ಮಾತಾಡಿದ್ದು ಅರ್ಥವಾಗದಿದ್ದರೆ, ಮಾತಾಡಲಿಕ್ಕೆ ಸರಿಯಾಗಿ ಬರದೇ ಇದ್ದರೆ ತತ್ವಜ್ಞಾನ ಹೇಗೆ ಬಂದಿತು? ಆದ್ದರಿಂದ ಕರ್ಣಪಾಠವಿರಬೇಕು. ಮೂರನೆಯದು ವಿವಕ್ಷ, ಅಂದರೆ ತತ್ವೋಪದೇಶ ಪಾಠ ಹೇಳುವವರಿಗೆ ವಸ್ತುಂ ಇಚ್ಛಾ ವಿವಕ್ಷ ಅಂತ ಮಾಡಿಕೊಂಡು ಆ ತತ್ವೋಪದೇಶ ಪಾಠ ಹೇಳುವವರು, ಉಪದೇಶ ಮಾಡತಕ್ಕವರಿಗೆ ಹೇಳಬೇಕು ನಾವು ಎಂಬ ಇಚ್ಛೆ ಇರಬೇಕು, ಉತ್ಸಾಹ ಇರಬೇಕು. ಉತ್ಸಾಹ, ಇಚ್ಛೆ ಇದೆಲ್ಲ ಇದ್ರೆ ಅವರಿಂದ ಬಂದಿರತಕ್ಕ ಉಪದೇಶ ಪಾಠ ಬಹಳ ಶ್ರದ್ಧೆಯಿಂದ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಒಟ್ಟಿನಲ್ಲಿ ಈ 3 ವಕ್ರಾನುಕೂಲ್ಯಕ್ಕೆ ಸೇರುತ್ತೆ. ವಿವಕ್ಷಿತಾರ್ಥ ತತ್ವಜ್ಞಾನ, ಕರ್ಣಪಾಠವ ಮತ್ತು ವಿವಕ್ಷ. ಈಗ ನಾವು ಹೇಳ್ತಾ ಇರೋದು ವಿಷಯ ಶ್ರೀಮದಾನಂದ ತೀರ್ಥರ ಗ್ರಂಥಗಳು, ಆ ಗ್ರಂಥಗಳ ಟೀಕಾ ಟಿಪ್ಪಣಿಗಳಿಗೆ ಮತ್ತು ಹರಿಕಥಾಮೃತಾದಿ ಸಾರಗಳಿಗೂ ಕೂಡ ಅನ್ವಯಿಸುತ್ತದೆ. ಈಗ ವಕ್ರಾನುಕೂಲ್ಯವನ್ನು ವಿವರಣೆ ಮಾಡಿದರು. ಎರಡನೆಯದಾಗಿರ್ತಕ್ಕ ಶ್ರೋತೃವಿಗೆ ಇರಬೇಕಾದದ್ದನ್ನು ಹೇಳುತ್ತಾರೆ. ಶ್ರೋತೃವಿಗೆ ತತ್ವಜ್ಞಾನ ತಿಳಿದುಕೊಳ್ಳುವ ಸಾಮರ್ಥ್ಯ, ಅವರಿಗೂ ಇಚ್ಛಾ ಉತ್ಸಾಹ ಇರಬೇಕು, ಹೇಳಿದ್ದನ್ನು ತಿಳ್ಕೊಳ್ತಕ್ಕಂತಹ ಸಾಮರ್ಥ್ಯ ಇರಬೇಕು. ಗ್ರಹಣ ಧಾರಣ ಪಟುತ್ವ ಅಂತ ಕರೀತಾರೆ. ಅಂದರೆ ತತ್ವಜ್ಞಾನ ಯೋಗ್ಯತಾ ಇರಬೇಕು. ಅದಕ್ಕೆ ತತ್ವಜ್ಞಾನ ಯೋಗ್ಯತಾ ಅಂತ ಒಂದು. ಎರಡನೆಯದರಲ್ಲಿ ಮತ್ತೆ ವಸ್ತು ಪ್ರೀತಿ ವಿಷಯತ, ಎರಡನೇದು. ಈ ಎರಡೂ ಶ್ರೋತೃವಿಗೆ ಇರಬೇಕು. ವಸ್ತು ಪ್ರೀತಿ ವಿಷಯತ ಎಂದರೆ ಪಾಠವನ್ನು ಹೇಳುವ ಅಥವಾ ತತ್ವಜ್ಞಾನವನ್ನು ಉಪದೇಶ ಮಾಡತಕ್ಕವರ ಬಗ್ಗೆ ಪ್ರೀತಿ, ಅಂದರೆ ಅಪಾರವಾದ, ಅಪರಿಮಿತವಾದ, ತನ್ನಗಿಂತ ಹೆಚ್ಚು ಜ್ಞಾನವುಳ್ಳವರು ಈ ಪಾಠ ಹೇಳುವವರು ಎಂಬ ಗೌರವಪೂರ್ವಕವಾದ ಸ್ನೇಹವೇ, ಪ್ರೀತಿಯೇ, ಒಂದು ಪ್ರೇಮವೇ ಭಕ್ತಿ ಅಂತ ಕರ್ಸ್ಕೊಂಬತ್ತೆ. ಇದರ ಬಗ್ಗೆ ಶ್ರೀ ಸುಧಾದಲ್ಲಿ ಹೀಗೆ ಹೇಳಿದೆ: ಪರಮೇಶ್ವರನಲ್ಲಿ ಭಕ್ತಿ ಮಾಡೋದು ಅಂದ್ರೇನು ಅಂತ. ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣತ್ವ ಜ್ಞಾನ ಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಇದು ಭಕ್ತಿ, ಶ್ರದ್ಧಾ, ಇದು ಇರಬೇಕು ಪರಮಾತ್ಮನ ವಿಷಯದಲ್ಲಿ. ಗುರುಗಳಲ್ಲೂ ಕೂಡ ಯಥಾ ದೇವೇ ತಥಾ ಗುರು ಅಂತ ಅವರವರ ಇದಕ್ಕೆ ತಕ್ಕಂತೆ ಪ್ರೀತಿ, ಭಕ್ತಿ ಅನ್ನೋದಿರಬೇಕು. ಇದ್ರ ಜೊತೆಗೆ ಇನ್ನೊಂದು ಹೇಳಿದ್ದಾರೆ, ಶ್ರೋತೃ ಪ್ರಯೋಜನೋದ್ದೇಶ ಅಂತ. ಅದಕ್ಕೆ ಪ್ರಸಂಗ ಅಂತ ಕರೀತಾರೆ. ಇದೆಲ್ಲವೂ ಪ್ರಸಂಗ ಅಂದರೆ ಯಾವುದಾದ್ರೂ ಒಂದು ಪ್ರಸಕ್ತಿ ಇದ್ದುಕೊಂಡು ತತ್ವಜ್ಞಾನ ಪಾಠ ಹೇಳೋದು, ಉಪನ್ಯಾಸ ಮಾಡೋದು, ತತ್ವೋಪದೇಶ ಮಾಡೋದು ಶುರು ಮಾಡಬೇಕು. ಇದೆಲ್ಲವೂ ಆಪ್ತವಾಕ್ಯದಲ್ಲೇ ಸೇರುತ್ತೆ. ಅದನ್ನು ಮುಂದೆ ಹೇಳ್ತಾರೆ.
ತತ್ವಜ್ಞಾನ ತಿಳಿಸುವುದಕ್ಕೆ ಅಥವಾ ತಿಳಿದುಕೊಳ್ಳುವುದಕ್ಕೆ ಪ್ರಸಂಗ ಒಂದು ಇರಬೇಕು. ಈಗ ನೋಡಿ, ಈಗ ನಾವು ಶ್ರೀಪಾದರಾಜರ ಆರಾಧನಾ ಪ್ರಯುಕ್ತ ಇಲ್ಲಿ ಪ್ರಸಕ್ತವಾಗಿರೋದ್ರಿಂದ ಈ ಉಪನ್ಯಾಸ ಮಾಲಿಕಾದಲ್ಲಿ ಉಪನ್ಯಾಸವನ್ನು ಮಾಡ್ತಿದ್ದೇವೆ. ಯಾಕೆ? ಆರಾಧನಾ ಒಂದು ಪ್ರಸಕ್ತಿಯಿಂದ ಬಂದಿರೋದ್ರಿಂದ. ಇದನ್ನೇ ಶ್ರೀ ಸುಧಾದತ್ತು ಹೇಳಿದ್ದಾರೆ. ವಸ್ತು ಶ್ರೋತೃ ಪ್ರಸಕ್ತೀನಾಂ ಯದಾಪ್ತಿರನುಕೂಲತಾ ಆಪ್ತವಾಕ್ಯತೆಯ ತೇನ ಶ್ರುತಿಮೂಲತೆಯ ತಥಾ ಯುಕ್ತಿಮೂಲತೆಯ ಚೈವ ಪ್ರಾಮಾಣ್ಯಂ ತ್ರಿವಿಧಂ ಮಹತ್ ಹೀಗೆ ಹೇಳಿದ್ದಾರೆ. ಇದನ್ನೇ ಇಟ್ಕೊಂಡು ಶ್ರೀಪಾದರಾಜರು ಒಳಗೆ ಏನು ತತ್ವಜ್ಞಾನ ಯೋಗ್ಯತಾ ಇತ್ಯಾದಿಗಳನ್ನೇನು ವಿವರಣೆ ಕೊಟ್ಟು ಅದಿಷ್ಟು ಇದರೊಳಗೆ ಸೇರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಇಂಥದ್ದನ್ನು ವಿವಕ್ಷಿತಾರ್ಥ ತತ್ವಜ್ಞಾನ, ಆಮೇಲೆ ಕರ್ಣಪಾಠವ, ಆಮೇಲೆ ವಿವಕ್ಷ, ಆಮೇಲೆ ಶ್ರೋತೃವಿಗೆ ಇರ್ತಕ್ಕಂಥ ಉತ್ಸಾಹ ಇತ್ಯಾದಿಗಳು, ಇದನ್ನ ಈ ಶ್ರೀಮದ್ ಆಚಾರ್ಯ ಹೇಳಿದ್ದನ್ನು ಸುಧಾದಲ್ಲಿ ಹೇಳಿದ್ದನ್ನು ಶ್ರೀಪಾದರಾಜರು ತಮ್ಮ ವಾಗ್ವಜ್ರ ಗ್ರಂಥದಲ್ಲಿ ಪ್ರಾರಂಭ ಮಾಡಿ ಸ್ವೀಕಾರ ಮಾಡಿದ್ದಾರೆ. ಅಲ್ಲಿಗೆ ಆಪ್ತವಾಕ್ಯ, ಶ್ರುತಿಮೂಲ, ಯುಕ್ತಿಮೂಲ ಈ ಮೂರು ವಿಧವಾದ ಪ್ರಾಮಾಣ್ಯದ ಮಹತ್ವದಿಂದ ಗ್ರಂಥಕ್ಕೆ ಶ್ರೇಷ್ಠತ್ವ ಹೇಳಲಿಕ್ಕೆ ಬರುತ್ತೆ ಅಂತ ಇದು ಮೊದಲೇ. ಈಗ ಎರಡನೇ ವಿಷಯ ಅನುಬಂಧ ಚತುಷ್ಟಯ. ಶ್ರೀಪಾದರಾಜರು ಏನು ಮಾಡಿದ್ದಾರೆ ಅಂದರೆ, ತಮ್ಮ ವಾಗ್ವಜ್ರ ಗ್ರಂಥದಲ್ಲಿ ಸುಧಾ ಗ್ರಂಥದಲ್ಲಿಯ ಜಿಜ್ಞಾಸಾಧಿಕರಣದಲ್ಲಿಯ ಕೆಲವು ವಿಷಯಗಳನ್ನು ಆರಿಸಿಕೊಂಡಿದ್ದಾರೆ ಮತ್ತು ತತ್ವನಿರ್ಣಯದಲ್ಲಿ ಬರ್ತಕ್ಕಂತಹ ವಿಷಯವನ್ನು ಆರಿಸಿಕೊಂಡಿದ್ದಾರೆ. ಯಾತಕ್ಕೆ ಅಂದರೆ, ಸುಧಾ ಗ್ರಂಥ ಜಯತೀರ್ಥರು ಬರೆದಿರೋದು ನಿಜ, ಅದಕ್ಕೆ ತತ್ವನಿರ್ಣಯ ಆಚಾರ್ಯ ಬರೆದಿರ್ತಕ್ಕಂತಹ ಗ್ರಂಥ, ಅದನ್ನು ಅಧ್ಯಯನ ಮಾಡಿದ ಮೇಲೆ ಅದಕ್ಕೆ ಅನುಸುಧಾ ಅಂತ ಕರೀತಾರೆ. ಸುಧಾ ಬರೋಕ್ಕಿಂತ ಮೊದಲೇ ಬಂದಿದ್ರು, ಅದಕ್ಕೂ ಒಂದು ವಿಶೇಷತೆ ಇದೆ. ಆದ್ದರಿಂದ ತತ್ವನಿರ್ಣಯ ಗ್ರಂಥದಲ್ಲಿ ಬರ್ತಕ್ಕ ವಿಷಯವನ್ನು ಗ್ರಹಣ ಮಾಡಿದ್ದಾರೆ. ಒಂದು ಯಾವುದೇ ಒಂದು ಗ್ರಂಥದಿಂದ ಮೋಕ್ಷ ಸಿಗತ್ತೆ, ಸಂಸಾರ ಬಂಧನ ಬಿಡುಗ ಆಗತ್ತೆ ಅಂತ ಗ್ರಂಥದಲ್ಲಿ ಅಧ್ಯಯನ ಮಾಡುವುದಾದರೆ ಅದಕ್ಕೆ, ಅಥವಾ ಶ್ರವಣ ಪುಣ್ಯ ಮೋಕ್ಷ ಪಡೆಯುವುದಾದರೆ ಮೊದಲು ಆ ಗ್ರಂಥಕ್ಕೆ ಒಂದು 4 ವಿಷಯಗಳು ಇರಬೇಕು. ಯಾವುದು? ಅನುಬಂಧ ಚತುಷ್ಟಯ, 4 ವಿಷಯಗಳನ್ನು ಒಳಗೊಂಡಿರೋದು. ಅನುಬಂಧ ಚತುಷ್ಟಯ ಅಂದರೆ ಯಾವುದಪ್ಪ ಅಂತ ಕೇಳಿ, ವಿಷಯ, ಪ್ರಯೋಜನ, ಅಧಿಕಾರಿ, ಸಂಬಂಧ. ವಿಷಯವಿರಬೇಕು, ಪ್ರಯೋಜನ ಇರಬೇಕು, ಅಧಿಕಾರಿಗಳು ಇರಬೇಕು, ಪರಸ್ಪರ ಪಾಠ್ಯ ಪಾಠಕ ಭಾವ ಸಂಬಂಧಾದಿಗಳು ಇರಬೇಕು. ಕೆಲವು ಗ್ರಂಥಕ್ಕೆ ಬ್ರಹ್ಮ ವಿಷಯನಾಗ್ತಾನೆ. ಓಂ ಅಥಾತು ಬ್ರಹ್ಮ ಜಿಜ್ಞಾಸ ಓಂ ಅನ್ನೋದಲ್ಲಿ ಬ್ರಹ್ಮ ವಿಷಯನಾಗ್ತಾನೆ. ಇನ್ನು ಕೆಲವು ಗ್ರಂಥಗಳಿಗೆ ನಾರಾಯಣ ವಿಷಯ ಆಗ್ತಾನೆ. ಇಲ್ಲಿ ಸುಧಾ ಗ್ರಂಥದಲ್ಲಿ ಹಾಗೂ ವಾಗ್ವಜ್ರ ಗ್ರಂಥಕ್ಕೆ ನಾರಾಯಣ ಬ್ರಹ್ಮ ವಿಷಯ. ತತ್ವನಿರ್ಣಯ ಗ್ರಂಥದ ದೃಷ್ಟಿಯಿಂದ ನಾರಾಯಣ ವಿಷಯನಾಗ್ತಾನೆ. ಏಕೆಂದರೆ ತತ್ವನಿರ್ಣಯ ಮಂಗಲ ಶ್ಲೋಕದಲ್ಲಿ ನಾರಾಯಣಂ ಸದಾ ಒಂದೇ ಎಂದು ಹೇಳಿದ್ದಾರೆ. ಅನುವ್ಯಾಖ್ಯಾನದಲ್ಲೂ ಸಹ ನಾರಾಯಣಂ ನಿಖಿಲ ಪೂರ್ಣ ಗುಣೇಕ ದೇಹಂ ಅಂತ ಅವರು ಪ್ರಾರಂಭ ಮಾಡಿದ್ದಾರೆ. ಇನ್ನ ಸುಧಾ ಗ್ರಂಥದಲ್ಲಿ ಶ್ರೇಷ್ಪತ್ತಿ ಅಂತ ಪ್ರಾರಂಭಿಸಿದ್ದಾರೆ. ಶ್ರೀ ವೇದವ್ಯಾಸರು ಬ್ರಹ್ಮಸೂತ್ರದ ಮೊದಲನೇ ಸೂತ್ರದಲ್ಲಿ ಓಂ ಅಥಾತು ಬ್ರಹ್ಮ ಜಿಜ್ಞಾಸ ಓಂ ಎಂಬ ಸೂತ್ರದಲ್ಲಿ ಬ್ರಹ್ಮಶಬ್ದ ಪ್ರಯೋಗಿಸಿರುವುದರಿಂದ ಸೂತ್ರದಲ್ಲಿಯ ಪ್ರಕಾರ ಬ್ರಹ್ಮ ಜಿಜ್ಞಾಸ ಮಾಡಬೇಕು. ಆದರೆ ಬ್ರಹ್ಮ ಜಿಜ್ಞಾಸ ಮಾಡಬೇಕು ಬೇಡವೋ ಎಂಬ ಸಂಶಯ ಬರುತ್ತದೆ. ಯಾವುದರ ವಿಷಯದಲ್ಲಿ ಸಂಶಯ ಬರುತ್ತದೋ ಅದು ವಿಷಯವಾಗುತ್ತದೆ. ಅದನ್ನ ತತ್ವನಿರ್ಣಯ ಗ್ರಂಥದಲ್ಲಿ ಹೀಗೆ ಹೇಳಿದ್ದಾರೆ. ಸಹಿ ಶಾಸ್ತ್ರಸ್ಯ ವಿಷಯೋ ಭವತಿ ಯಹ ಅಜ್ಞಾತಃ ಸಂದಿಗ್ಧಃ ವಿಪರ್ಯಸ್ತೋ ವಾ ಎಂದು. ಯಾವುದು ನಮಗೆ ತಿಳಿದಿಲ್ಲ ಅದನ್ನು ತಿಳ್ಕೋಬೇಕಾದ್ರೆ ಅದು ನಮಗೆ
ವಿಷಯವಾಗುತ್ತದೆ. ಆಮೇಲೆ ಯಾವುದರಲ್ಲಿ ಸಂದೇಹ ಬಂದಿದೋ ಆ ಸಂದೇಹ ನಿವಾರಣೆ ಮಾಡಿಕೊಳ್ಳಕ್ಕೋಸ್ಕರ ಹೊರಟ್ರೆ ಆ ಸಂದಿಗ್ಧ ಅನ್ನೋದು ಅದರಿಂದ ಬರ್ತಕ್ಕಂಥದ್ದಾದ್ದರಿಂದ ಅದು ವಿಷಯವಾಗುತ್ತದೆ. ವಿಪರ್ಯಸ್ತು ವಿರುದ್ಧವಾದ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಇದು ಯಾವುದೊಂದು ಅದು ಕೂಡ ಒಂದು ರೀತಿ ವಿಷಯ. ಯಾವುದು ತಿಳಿದಿಲ್ಲವೋ ಅದನ್ನು ತಿಳಿದುಕೊಳ್ಳಬೇಕು. ಇದನ್ನು ಶ್ರೀಪಾದರಾಜರು ವಾಗ್ಗುಜ್ರದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಕ್ಕವರಾಗಿದ್ದಾರೆ. ಅದನ್ನು ತಿಳಿಯುವ ಇಷ್ಟಪಟ್ಟರೆ ಯಾವುದು ಸಂದೇಹವೋ ಯಾವುದು ವಿಪರ್ಯಸ್ತವೋ ಅದು ಶಾಸ್ತ್ರಕ್ಕೆ ವಿಷಯವಾಗುತ್ತದೆ. ಶ್ರೀಪಾದರಾಜರು ಸುಧಾ ವಿಷಯವನ್ನು ಇಟ್ಟುಕೊಂಡು ಪೂರ್ವ ಪಕ್ಷಗಳು ಏನ್ ಹೇಳ್ತಾರೆ ಅಂದ್ರೆ ಬ್ರಹ್ಮ ವಿಷಯನಾಗಲಾರ, ಬ್ರಹ್ಮ ಈ ಗ್ರಂಥಕ್ಕೆ ವಿಷಯನಾಗಲಾರ. ಈ ಗ್ರಂಥಕ್ಕೆ ಅಂದ್ರೆ ಎರಡು, ಒಂದು ಅಥಾತು ಬ್ರಹ್ಮ ಜಿಜ್ಞಾಸಾವೋ ಒಂದು, ಬ್ರಹ್ಮಸೂತ್ರಕ್ಕೆ ಒಂದು. ಅದಕ್ಕೆ ಬ್ರಹ್ಮ ಮೀಮಾಂಸಾ ಅಂತ ಕರೀತಾರೆ. ಅದಕ್ಕೆ ವಿಷಯನಾಗಲಾರ. ಅದನ್ನಿಟ್ಕೊಂಡು ಅನುವ್ಯಾಖ್ಯಾನ ಹೊರಟ್ರೆ ಅದು ಕೂಡ ಅಲ್ಲ, ಅದನ್ನಿಟ್ಕೊಂಡು ಸುಧಾ ಹೊರಟ್ರೆ ಅದು ಅಲ್ಲ. ಈ ಮೂರಕ್ಕೂ ವಿಷಯತ್ವವನ್ನ ಸಮರ್ಥನ ಮಾಡಬೇಕು. ಶ್ರೀಪಾದರಾಜರು ಸುಧಾದೊಳಗಿರ್ತಕ್ಕ ಪದಗಳನ್ನೇ ವಾಕ್ಯಗಳನ್ನೇ ಆರಿಸಿ ಸಮರ್ಥನ ಮಾಡ್ತಾರೆ. ಅದಕ್ಕೆ ಬ್ರಹ್ಮ ವಿಷಯನಾಗಲಾರ ಎಂದು ಆಕ್ಷೇಪ ಮಾಡಿದರೆ ಬ್ರಹ್ಮನು ವಿಷಯನಾಗ್ತಾನೆ ಅಂತ ಸಮರ್ಥಿಸಿದ್ದಾರೆ. ಈ ವಿಷಯವನ್ನು ಹೀಗೆ ಹೇಳಿದ್ದಾರೆ. ಏನ ಆಕ್ಷೇಪ? ಬ್ರಹ್ಮ ಜಿಜ್ಞಾಸ ಮಾಡಬೇಕೋ ಬೇಡವೋ ಎಂಬುದಕ್ಕೆ ವಿಶೇಷ ಕಾರಣವೊಂದು ಬೇಕು. ವಿಶೇಷ ಕಾರಣವೇ ಕಂಡು ಬಂದಿಲ್ಲ. ಮತ್ತು ಬ್ರಹ್ಮಶಬ್ದಕ್ಕೆ ಅವರು ಜೀವ ಎಂದು ಅರ್ಥ ಮಾಡಿಕೊಂಡು ಜೀವನಿಗೆ ನಾನು ಎಂಬುದು ಸ್ವಪ್ರಕಾಶದಿಂದ ನಿಶ್ಚಯವಾಗಿರುವುದರಿಂದ ಜಿಜ್ಞಾಸ ಹುಟ್ಟುವುದೇ ಇಲ್ಲ. ಆದ್ದರಿಂದ ವಿಷಯವೇ ಇಲ್ಲ ಈ ಗ್ರಂಥಕ್ಕೆ. ಇದರಿಂದ ಪ್ರಯೋಜನವೂ ಇಲ್ಲ. ವಿಷಯ ಇಲ್ಲದ ಮೇಲೆ ಪ್ರಯೋಜನ ಇಲ್ಲ, ಪ್ರಯೋಜನ ಇಲ್ಲದ ಮೇಲೆ ಅಧಿಕಾರಿನೂ ಇಲ್ಲ, ಅಧಿಕಾರಿ ಇಲ್ಲದ ಮೇಲೆ ಸಂಬಂಧವೂ ಇಲ್ಲ. ಆದ್ದರಿಂದ ಈ ಗ್ರಂಥಕ್ಕೆ ಅನುಬಂಧ ಚತುಷ್ಟಯವಿಲ್ಲ. ಆದ್ದರಿಂದ ಈ ಗ್ರಂಥವನ್ನು ಪ್ರಾರಂಭಿಸಬಾರದು ಅಂತ ಆಕ್ಷೇಪ ಶ್ರೀಪಾದರಾಜರು ಸಂಗ್ರಹಿಸಿದ್ದಾರೆ. ಅದಕ್ಕೆ ಉತ್ತರವಾಗಿ ಏನಂತ, ಜಿಜ್ಞಾಸ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಪ್ರತಿಬಂಧಕ ಬಂದರೆ ಪ್ರತಿಬಂಧ ನಿರಾಸ ಮಾಡುವುದು ಒಂದು ಕಾರಣ ಆಗುತ್ತೆ. ಆಗ ವಿಷಯತ್ವ ಸಿದ್ಧಿ ಆಗುತ್ತೆ. ಆದ ಕಾರಣ ವಿಚಾರ ಜಿಜ್ಞಾಸೆಯು ಉಪಚಾರ ದೃಷ್ಟಿಯಿಂದ ನಿರ್ಣಯಕ್ಕೆ ಕಾರಣವಾಗುವುದರಿಂದ ಬ್ರಹ್ಮ ಜಿಜ್ಞಾಸ ಕೊಡುತ್ತದೆ. ಆದ್ದರಿಂದ ಸೂತ್ರಗಳಿಗೆ ಬ್ರಹ್ಮನೇ ವಿಷಯನಾಗುತ್ತಾನೆಂದು ಸಂಶಯವನ್ನು ನಿರಾಸ ಮಾಡಿ ವಿಷಯ ಸಮರ್ಥನೆ ಮಾಡಿದ್ದಾರೆ. ಮತ್ತೊಂದು ವಿಚಾರ ಹೇಳ್ತಾರೆ. ಅಲ್ರಿ, ವೇದಗಳೆಲ್ಲವೂ ಕೂಡ ಈಶ್ವರನನ್ನೇ ಸಮರ್ಥನ ಮಾಡಿರುವುದರಿಂದ ಸಂಶಯ ಹೇಗೆ ಬರುತ್ತೆ? ಸಂಶಯ ಬಂದರೆ ವಿಷಯ ಹುಟ್ಟತ್ತೆ. ವೇದಗಳಲ್ಲಿ ನಿಶ್ಚಿತವಾದ ವಿಷಯವಾಗಿರೋದ್ರಿಂದ ಜಿಜ್ಞಾಸ ಹುಟ್ಟೋದಿಲ್ಲ ಅಂತ ಶಂಕ ಬಂದರೆ ಈ ಆಕ್ಷೇಪವನ್ನು ಕೂಡ ಹಿಂದೆ ಹೇಳಿದ ಏನು ಪ್ರತಿಬಂಧ ನಿರಾಸ ಮಾಡುವುದು ಒಂದು ಕಾರಣ ಅಂತೇನು ಹೇಳಿದ್ರು ಅದು ಕೂಡ ಈ ಎರಡನೇ ಆಕ್ಷೇಪಕ್ಕೆ ಉತ್ತರವಾಗಿದೆ. ಏವಂ ವಿಷಯ ಪ್ರಯೋಜನಾದಿ ವಿಷಯ ವಶೇನ ಅತಿಶಯೋ ದ್ರಷ್ಟವ್ಯ. ಏವಂ ವಿಷಯ ಪ್ರಯೋಜನಾತಿಶಯ ವಶೇನ ಅತಿಶಯೋ ದ್ರಷ್ಟವ್ಯ. ಈ ರೀತಿಯಾಗಿ ವಿಷಯ ಪ್ರಯೋಜನಾದಿ ಅತಿಶಯ ವಿಷಯದಿಂದ ಈ ಗ್ರಂಥವು ಶ್ರೀಪಾದರಾಜರಿಂದ ಸಂಗ್ರಹಿತವಾದ ಗ್ರಂಥವು ಅತಿಶಯವೇ ಆಗಿದೆ. ಆದ್ದರಿಂದ ಈ ಗ್ರಂಥವನ್ನು ಅಧ್ಯಯನ ಮಾಡುವುದು ಯೋಗ್ಯವಾದದ್ದು, ಮಾಡಲೇಬೇಕು ಎಂಬುದು ಅವರ ಅಭಿಪ್ರಾಯ. ಇನ್ನೊಂದು ವಿಚಾರ ಮಾಡಿದರೆ ವಿಷ್ಣು ತತ್ವ ನಿರ್ಣಯಗಳಲ್ಲಿ ಕೆಲವರು ಪುರಾಣಗಳು ಪ್ರಮಾಣವಲ್ಲ ಅಂತಾರೆ. ಅದರಲ್ಲಿ ಏನೇನೋ ಕಥೆಗಳು ಬರುತ್ತೆ. ಆದ್ದರಿಂದ ಪುರಾಣವು ಪ್ರಮಾಣಗಳಲ್ಲ ಅಂದ್ರೆ ಪುರಾಣಕ್ಕೂ ಪ್ರಾಮಾಣ್ಯವನ್ನು ಸಾಧಿಸಬೇಕಾಗಿದೆ. ಅದನ್ನು ವಾಗ್ವಜ್ರ ಗ್ರಂಥದಲ್ಲಿ ಇಟ್ಟುಕೊಂಡು ಹೇಳಿದ್ದಾರೆ. ಏನಂತ? ತತ್ವ ನಿರ್ಣಯದಲ್ಲಿ ಬಂದಿರತಕ್ಕ ವಾಕ್ಯವನ್ನೇ ಇಟ್ಟುಕೊಂಡಿದೆ. ಪುರಾಣಾನಾಂ ಪ್ರಾಮಾಣ್ಯಂತು ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಇತಿ ವೇದೇನ ವೇದ ಸಮಾನತೆಯ ಗೃಹೀತತ್ವಾತ್ ಅಂತ ತತ್ವನಿರ್ಣಯ ಗ್ರಂಥದಲ್ಲಿ ಮೂಲವಾಗಿರೋದನ್ನೇ ಹೇಳುತ್ತಿದ್ದಾರೆ. ಪುರಾಣಗಳಿಗೆ ಪ್ರಾಮಾಣ್ಯವಾದರೂ ಇತಿಹಾಸ ಪುರಾಣ ಇವೆರಡು ಪಂಚಮೋ ವೇದಾನಾಂ ವೇದ ವೇದ ಸಮಾನತೆಯ ಗೃಹೀತತ್ವಾತ್
ಇತಿಹಾಸ ಪುರಾಣಗಳು 5ನೇ ವೇದವೆಂದು, ವೇದಗಳಿಗೆ ಸಮವಾಗಿದೆ ಎಂದು, ವೇದ ವಾಕ್ಯವೇ ಇರುವುದರಿಂದ ಪ್ರಾಮಾಣ್ಯ ಸಿದ್ಧಿಸುತ್ತದೆ. ಇಲ್ಲಿ ಇತಿಹಾಸ ಪುರಾಣ ಎಂದು ಏಕವಚನ ಹೇಳಿರುವುದು ಇದು ಹೆಂಗ್ ಕೂಡುತ್ತೆ ಅಂದ್ರೆ ಸಮೂಹಾರ್ತೆ ಏಕವಚನಂ ಎಂದು ತಿಳಿದುಕೊಳ್ಬೇಕು. ಮತ್ತು ಪುರಾಣಕ್ಕೆ ವೇದ ಸಮಾನ ಅಂತ ಹೇಳ್ತಿರಲ್ಲ ಅಂತ ಹೇಳಿ ಪ್ರಶ್ನೆ ಬಂದ್ರೆ ಹೇಳಿರುವುದು ಪುರಾಣ ವೇದಕ್ಕೆ ಸಮಾನ ಅಂತ ಹೇಳಿರುವುದು ವೇದಾರ್ಥವೇ ಪುರಾಣಗಳಲ್ಲಿ ಇರುವುದರಿಂದ, ವೇದವು ನಿತ್ಯವಾಗಿರುವುದರಿಂದ ಪುರಾಣಗಳ ವಾಕ್ಯಗಳು ಪದಗಳು ಯುಗ ಯುಗಕ್ಕೆ ಬದಲಾದರೂ ಅರ್ಥದ ದೃಷ್ಟಿಯಿಂದ ನಿತ್ಯವೇ ಆಗಿರುತ್ತದೆ. ಆದ್ದರಿಂದ ಅರ್ಥದ ದೃಷ್ಟಿಯಿಂದ ವೇದ ಸಮ ಅಂತ ಹೇಳಿದ್ದಾರೆ. ಇನ್ನು ವಿಚಾರ ಮಾಡಿದರೆ ಕರ್ಮ ಯಾತಕ್ಕೆ ಮಾಡಬೇಕು ಅಂತ ವಿಚಾರ ಮಾಡ್ತಾರೆ. ಕರ್ಮಾಚರಣೆ ಅವಶ್ಯವಾಗಿ ಬೇಕೆಂಬುದು ನಿರ್ವಿವಾದ. ಅದನ್ನು ಶ್ರೀಪಾದರಾಜರು ವಾಗ್ವಜ್ರದಲ್ಲಿ ಕರ್ಮದ ಅವಶ್ಯಕತೆ ಸಂಕ್ಷೇಪವಾಗಿ ಹೇಳಿದ್ದಾರೆ. ಉಪಾಸನೆಗೆ ಅಂತಃಕರಣದಲ್ಲಿ ಹುದುಗಿರುವ ಮರವು ನಾಶವಾಗಿರಬೇಕು. ಅದು ನಾಶವಾಗಿದ್ದರೆ ಕರ್ಮಾಚರಣೆಗೆ ಅಧಿಕಾರಿಯಾಗ್ತಾರೆ. ಪ್ರಕ್ಷೀಣ ಅಂತಃಕರಣ ಸೇವ ಉಪಾಸನಾ ಸಂಭವತಿ ಅಂತ ವಾಗ್ವಜ್ರದ ವಾಕ್ಯ. ಪ್ರಕ್ಷೀಣ ಅಂತಃಕರಣ, ಪ್ರಕ್ಷೀಣ ಅತ್ಯಂತ ನಾಶವಾಗಿರ್ತಕ್ಕಂಥ ಒಳಗಿರ್ತಕ್ಕ ಮನವು ಆ ನಾಶವಾಗಿ ಇಂದ್ರಿಯ ಶುದ್ಧವಾಗಿದ್ದರೆ ಅಂತಹವರಿಗೆ ಉಪಾಸನಾ ಮಾಡೋದು ಕೂಡುತ್ತದೆ. ತದರ್ಥಂ ಕರ್ಮ ವಿಧೇಯ ಪ್ರವರ್ತಂತೆ. ಅದಕ್ಕೋಸ್ಕರ ಆ ಅಂತಃಕರಣವನ್ನು ಶುದ್ಧಿ ಮಾಡಿಕೊಳ್ಳೋದಕ್ಕೋಸ್ಕರನೇ, ಉಪಾಸನಾದಿಂದ ಭಗವಂತನನ್ನು ಕಾಣುವುದಕ್ಕೋಸ್ಕರನೇ ಅನೇಕ ಕರ್ಮಗಳ ವಿಧಿಯನ್ನ ಹೇಳಿದ್ದಾರೆ ಶಾಸ್ತ್ರಗಳಲ್ಲಿ. ಇದಕ್ಕೆ ಈಶಾವಾಸ್ಯ ಕರ್ಮವನ್ನು ಮಾಡಬೇಕು ಎಂಬ ವಿಷಯದಲ್ಲಿ ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷಯ ಶತಂ ಸಮಾಹ ಏವಂ ತ್ವಯಿ ನಾಣ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೆ ನರೇ ಅಂತ ಅಲ್ಲಿ ಕರ್ಮವನ್ನು ಮಾಡಲೇಬೇಕು ಅಂತ ಹೇಳಿದ್ದಾರೆ. ಇನ್ನ ಶ್ರೀಮದ್ ಆಚಾರ್ಯರು ಕುರುಭುಂಕ್ಷ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ ಅಂತ ದ್ವಾದಶ ಸ್ತೋತ್ರದಲ್ಲಿ ಕುರು ಭುಂಕ್ಷ ಕರ್ಮ, ಕರ್ಮ ಕುರು, ಆಮೇಲೆ ಭುಂಕ್ಷ್ವ, ಅದರ ಫಲವನ್ನ ನೀನು ನಿನ್ನ ವರ್ಣಾಶ್ರಮೋಚಿತವಾಗಿರ್ತಕ್ಕಂತಹದ್ದು ನಿನಗೆ ಏನ್ ಹೇಳಿದೋ ನಿನ್ನ ಆಶ್ರಮಕ್ಕೆ ತಕ್ಕಂತಹ ಕರ್ಮಗಳನ್ನ ನೀನು ಮಾಡಲೇಬೇಕು. ನಿನ್ನ ವರ್ಣಕ್ಕೆ ನಿನ್ನ ಆಶ್ರಮಕ್ಕೆ ತಕ್ಕಂತಹ ಕರ್ಮಗಳನ್ನು ಹೇಳಿದ್ದರೆ ಅದನ್ನು ಅನುಷ್ಠಾನ ಮಾಡಲೇಬೇಕು. ಹಿಂಗೆ ಏವಮೇವ ವೇದವಾಕ್ಯಾನ ಯೋಜನಾಂ ಸೂಚಯತಿ. ಹಿಂಗೆ ವೇದವಾಕ್ಯಗಳಿಗೆ ಪರಸ್ಪರ ಎಲ್ಲೆಲ್ಲಿ ಯೋಜನಾ ಮಾಡಬೇಕು ಎಂಬುದನ್ನ ಒಂದು ದೊಡ್ಡ ಅರ್ಧ ಪುಟಗಟ್ಟಲೆ ಬರೆದಿದ್ದಾರೆ. ನಮಗೆ ಸಮಯಾವಕಾಶ ಹೆಚ್ಚು ಇಲ್ಲದ ಪ್ರಯುಕ್ತ ಅದನ್ನು ಸಂಕ್ಷೇಪ ಮಾಡಿ ಬರೆದಿದ್ದೇವೆ. ಇನ್ನ ವಿಚಾರ ಮಾಡಿದರೆ ಕರ್ಮಾಚರಣೆಗೆ ಸಂಬಂಧಪಟ್ಟ ವಿಷ್ಣು ವಿಷಯ ಸರ್ವೋತ್ತಮ. ಇನ್ನೊಂದು ವಿಚಾರ, ವಿಷ್ಣು ಸರ್ವೋತ್ತಮತ್ವವನ್ನೇ ಸಾಧಿಸಿದ್ದಾರೆ ವಾಗ್ವಜ್ರ ಗ್ರಂಥದಲ್ಲಿ. ಬಹಳ ಚೆನ್ನಾಗಿದೆ. ನಾವು ಈ ಇಷ್ಟು ಹೇಳಿದ್ದೆಲ್ಲ ಅನೇಕ ಪುಟ 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 ತೆಗೆದು ನೋಡಿ ವಿಚಾರ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಒಂದೊಂದು ಪುಟದ ಒಂದೊಂದು ವಾಕ್ಯವನ್ನು ತೆಗೆದುಕೊಂಡ್ರೆ ಒಂದು ಅಷ್ಟೊಂದು ವಿಷಯ ಇದೆ. ವೇದದಲ್ಲಿ ವಿಷ್ಣು ಸರ್ವೋತ್ತಮತ್ವವನ್ನು ಸಾಕ್ಷಾತ್ತಾಗಿ ಮಂತ್ರ ಹೇಳುತ್ತದೆ. ಇನ್ನು ಕೆಲವನ್ನು ನಮ್ಮ ಬುದ್ಧಿಯಿಂದ ತರ್ಕಿಸಿ ಅರ್ಥ ಮಾಡಿಕೊಳ್ಳಬೇಕು. ವಿಷ್ಣು ದುಃಖಂ ವೇದ್ಯಾನ ಪ್ರವೋಚಂ ಯಃ ಪಾರ್ಥಿವಾನಿ ರಜಾಂಸಿ ಯೋ ಅಸ್ಕಾ ಭಾವಿದುತ್ತಾರಂ ಸತಸ್ತಂ ವಿಚಕ್ರಮಾಣಸ್ತೆ ದೋರುಗಾಯಃ ಯಂ ಕಾವಯೇತಂತಮುಗ್ರಂ ಕೃಣೋಪಿತಂ ಬ್ರಹ್ಮಾಣಂತ ಮೃತ್ಯುಂತಂ ಸುಮೇಧಾಂ ಅಂತ ಅಂಬರಣಿ ಸೂಕ್ತದಲ್ಲಿ ಲಕ್ಷ್ಮೀ ದೇವಿಯು ನಾನು ಯಾರ ಅನುಗ್ರಹ ಬಲದಿಂದ ಯಾರ ಮನಸ್ಸು ಬಂದವರನ್ನ ಉಗ್ರಂ ಎಂಕಾಮಯೇತಂತ ಉಗ್ರಂ ಕೃಣೋಮಿ, ರುದ್ರನನ್ನಾಗಿ ಮಾಡ್ತೇನೆ, ಬ್ರಹ್ಮನನ್ನಾಗಿ ಮಾಡ್ತೇನೆ, ರುಚಿಯನ್ನಾಗಿ ಮಾಡ್ತೇನೆ, ಅತ್ಯಂತ ಬುದ್ಧಿವಂತನನ್ನಾಗಿ ಮಾಡ್ತೇನೆ ಅಂತೆಲ್ಲ ಲಕ್ಷ್ಮೀ ದೇವಿಯು ಪರಮಾತ್ಮನ ಅನುಗ್ರಹವನ್ನು ತನ್ನ ನಿಧಿಯನ್ನು ಕೊಂಡಾಡಲಿಕ್ಕೋಸ್ಕರ ಹೇಳ್ತಾ ಇದ್ದಾಳೆ. ಶ್ರೀಮದಾಚಾರ್ಯ ಸಿದ್ಧಾಂತ ಪ್ರಕಾರ ವೇದಗಳೆಲ್ಲವೂ ಮುಖ್ಯತೆಯ ಪರಮಾತ್ಮನನ್ನೇ ಸರ್ವೋತ್ತಮತ್ವವನ್ನೇ ಹೇಳುತ್ತವೆ ಅಂದಮೇಲೆ ಒಂದೊಂದು ಮಂತ್ರ ಎಂಬುದು ಉದಾಹರಣೆಯಾಗಿ ಯಾಕೆ ಹೇಳಬೇಕು? ಅದಕ್ಕೋಸ್ಕರ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ ಏನಂತ, ವೇದಾಕ್ಷರಾಣಿ ಯಾವಂತಿ ತಾವಂತಿ ಹರಿನಾಮಾನಿ
ಅಂತ ಪರಿಮಳ ಗ್ರಂಥದಲ್ಲಿ ಹೇಳ್ತಕ್ಕವರಾಗಿದ್ದಾರೆ. ಒಂದೊಂದು ವೇದಾಕ್ಷರಗಳು ಏನೇನಿದೆ ಅದಷ್ಟು ಪರಮಾತ್ಮನ ನಾಮಗಳೇ ಆಗಿರುತ್ತವೆ. ಈಗ ಆಯ್ತಪ್ಪ, ಪರವಾಗಿಲ್ಲ, ನೀವು ಭಗವಂತ ಮೋಕ್ಷ ಪಡೆಯುವುದಕ್ಕೆ ಈಶ್ವರ ಪ್ರಸಾದ ಬೇಕು ಅಂತ ಮಧ್ಯದಲ್ಲಿ ತಂದು ಹೇಳ್ತಿರಲ್ಲ, ಜಿಜ್ಞಾಸಾ ವಿಷಯದಲ್ಲಿ ಹೇಳೋ ಕಾಲಕ್ಕೆ ಈಶ್ವರ ಪ್ರಸಾದ ಯಾಕೆ ಬೇಕು, ಅದರ ಅವಶ್ಯಕತೆ ಏನು? ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಎಂಬ ಸೂತ್ರದಲ್ಲಿ ಬ್ರಹ್ಮ ಜಿಜ್ಞಾಸಾ ವಿಷಯ ಮುಖ್ಯವಾಗಿ ಹೇಳಲ್ಪಟ್ಟಿದೆ. ಈ ಬ್ರಹ್ಮ ಜಿಜ್ಞಾಸಾದಿಂದ ಫಲವೇನು, ಏತಕ್ಕಾಗಿ ಜಿಜ್ಞಾಸ ಮಾಡಬೇಕು ಎಂದು ಆಕ್ಷೇಪ ಬಂದರೆ ಮೋಕ್ಷಕ್ಕೋಸ್ಕರ ಅಂತ ಹೇಳ್ತೀವಿ. ಮೋಕ್ಷಕ್ಕೋಸ್ಕರ ಈಶ್ವರ ಪ್ರಸಾದ ಬೇಕು ಎಂದು ಹೇಳ್ತೀವಿ, ಸರಿಯಲ್ಲ. ಯಾಕೆಂದ್ರೆ ಜ್ಞಾನ ಬಂದ್ರೆ ಸಾಕು, ಅಜ್ಞಾನ ನಾಶವಾಗುತ್ತೆ. ಅಜ್ಞಾನ ನಾಶವಾದ್ಮೇಲೆ ಮೋಕ್ಷ ಸಿಕ್ಕೇ ಸಿಗುತ್ತೆ. ಈಶ್ವರ ಪ್ರಸಾದದಿಂದಲೇ ಮೋಕ್ಷದಲ್ಲಿರುವ ಪ್ರಯುಕ್ತ ಜಿಜ್ಞಾಸ ಮಾಡಬೇಕು. ಆ ಈಶ್ವರ ಪ್ರಸಾದವು ಭಗವಂತನ ವಿಷಯಕವಾದ ಜ್ಞಾನದಿಂದಲೇ ಬರುವುದು. ನೀವು ಯಾವ್ದೋ ಜಿಜ್ಞಾಸ ಮಾಡಿದ್ರೆ ಪ್ರಯೋಜನ ಇಲ್ಲ. ಶ್ರೀಮನ್ ನಾರಾಯಣನ ವಿಷಯವನ್ನೇ ಜಿಜ್ಞಾಸ ಮಾಡಬೇಕು. ಅದೇಕೆ ಜ್ಞಾನದಿಂದಲೇ ಮೋಕ್ಷವಾಗ ಭಗವತ್ ಪ್ರಸಾದ ಬೇಕೆ ಅಂತ ಮತ್ತವರು ಪ್ರಶ್ನೆ ಮಾಡಿದರೆ ಯಾರು ಹೇಳ್ತಾರೆ, ಜೀವನಿಗೆ ಬಂದಿರತಕ್ಕಂಥ ಸಂಸಾರ ಬಂಧನ ಕೇವಲ ಅಜ್ಞಾನ ನಿಮಿತ್ತದಿಂದಲೇ ಬಂದಿದ್ದ. ಪ್ರಾರಬ್ಧ ಕರ್ಮದಿಂದ ಮತ್ತು ಮೋಕ್ಷಕ್ಕೆ ಪ್ರತಿಬಂಧಕವಾದ ಈ ಸಂಸಾರ ಬಂಧನ ಕೊನೆಗೊಳ್ಳಬೇಕಾಗಿದ್ದರೆ ಶ್ರುತಿ ಸ್ಮೃತಿ ಪುರಾಣೋಕ್ತ ಪ್ರಕಾರ ಈ ಬಂಧನವು ಈಶ್ವರ ಪ್ರಸಾದ ಈಶ್ವರಾಧೀನವಾಗಿದೆ. ಹಾಗೆ ಮೋಕ್ಷವು ಪರಮಾತ್ಮನ ಅಧೀನವೇ ಆಗಿದೆ. ಯಾವ ವಸ್ತು ಯಾರ ಅಧೀನದಲ್ಲಿರುತ್ತದೋ ಅದನ್ನು ಪಡೆಯಬೇಕಾದರೆ ಅದರ ಯಜಮಾನನ ಅವನನ್ನು ಒಲಿಸಿಕೊಳ್ಳಬೇಕು. ಅವನನ್ನು ಒಲಿಸಿಕೊಂಡರೆ ಆ ವಸ್ತು ನಮಗೆ ದೊರೆಯುತ್ತದೆ. ನಾವು ಎಷ್ಟೇ ಜ್ಞಾನಿಯಾಗಿದ್ದರೂ ಎಷ್ಟೇ ತಪಸ್ವಿಗಳಾಗಿದ್ದರೂ ಮೋಕ್ಷವು ಭಗವಂತನ ಅಧೀನದಲ್ಲಿರುವುದರಿಂದ ಅವನನ್ನೇ ಅದಕ್ಕೆ ಸ್ವಾಮಿಯಾಗಿರುವುದರಿಂದ ಅವನ ಪ್ರಸಾದವಿಲ್ಲದೆ ದೊರೆಯುವುದಿಲ್ಲ. ಆದ್ದರಿಂದ ಅವನ ಪ್ರಸಾದಕ್ಕಾಗಿ ಯಥಾರ್ಥ ತತ್ವಜ್ಞಾನವನ್ನು, ಅದು ವಿಷ್ಣು ವಿಷಯಕವಾದ ಯಥಾರ್ಥ ತತ್ವಜ್ಞಾನವನ್ನೇ ಪಡೆಯಬೇಕು. ಅದರಲ್ಲೂ ವಿಷ್ಣುವೇ ಸರ್ವೋತ್ತಮ ಜ್ಞಾನವನ್ನೇ ಸಂಪಾದಿಸಬೇಕು. ಅದರಂತೆ ಗುರುಗಳ ಪ್ರಸಾದ ಆಶೀರ್ವಾದವನ್ನು ಪಡೆಯಲೇಬೇಕು. ಇಷ್ಟು ವಿಷಯಗಳನ್ನು ಸೂತ್ರದಲ್ಲಿರುವ ಅತಃ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಎಂಬ ಸೂತ್ರದಲ್ಲಿ ಅತಃ ಬ್ರಹ್ಮ ಜಿಜ್ಞಾಸ, ಇದಕ್ಕೆ ಕರ್ತವ್ಯ ಎಂಬುದನ್ನು ಒಂದು ಪದಗಳನ್ನು ಸೇರಿಸಿಕೊಂಡು ನಾವು ಅನ್ವಯ ಮಾಡಿಕೊಂಡು ಅರ್ಥ ಮಾಡ್ಕೋಬೇಕು. ಇಲ್ಲಿ ಅತಃ ಅಂತ ಎರಡನೇ ಪದ ಇದಲ್ಲ, ಎರಡನೇ ಪದ ಇಷ್ಟು ಅರ್ಥವನ್ನು ಪರಮಾತ್ಮನ ಪ್ರಸಾದವಿಲ್ಲದಿದ್ದರೆ, ಅತಃ ಅಂತಂದ್ರೆ ಪರಮಾತ್ಮನ ಪ್ರಸಾದ ಬೇಕಾಗಿದ್ದರಿಂದ, ಪರಮಾತ್ಮನ ಅಧೀನವಾಗಿರೋದ್ರಿಂದ ಜ್ಞಾನಿಯಾದವನು ಮೋಕ್ಷವನ್ನು ಅಪೇಕ್ಷೆ ಪಟ್ಟರೆ ಆ ಅತಃ ಮೋಕ್ಷಕ್ಕೋಸ್ಕರವಾಗಿ ಅಧ್ಯಯನ ಮಾಡಬೇಕು. ಅದು ಅತಃ ಮೋಕ್ಷ ಎಂಬ ಹೇಳಿದನು ನೋಡಿ. ಅತಃ ಮೋಕ್ಷಾಖ್ಯ ಫಲಸದ್ಭಾವ, ಈಶ್ವರ ಜ್ಞಾನ ಜನ್ಯ ಪ್ರಸಾದ ಜನ್ಯ ಮೋಕ್ಷಾಖ್ಯ ಫಲಸದ್ಭಾವ ಅಂತ ಅರ್ಥ ಮಾಡಿದ್ದಾರೆ. ಈ ರೀತಿಯಾಗಿ ಮುಂದೆ ಹೇಳಿದ್ರು. ಅಲ್ಲದೆ ಶಾಸ್ತ್ರಾಧ್ಯಯನ ಜನ್ಯ ವಿಷ್ಣು ವಿಷಯಕ ಯಥಾರ್ಥ ಜ್ಞಾನ ಜನ್ಯ ವಿಷ್ಣು ಪ್ರಸಾದ ಜನ್ಯ ಮೋಕ್ಷಾಖ್ಯ ಫಲಸದ್ಭಾವ ಅಂತ ಹೇಳಿದ್ದಾರೆ. ಮೋಕ್ಷ ಪ್ರಾಪ್ತಿಗೆ ಈಶ್ವರ ಪ್ರಸಾದವು ಮುಖ್ಯವಾಗಿದೆ. ಇನ್ನೊಂದು ವಿಷಯ, ಒಂದೇ ವಿಷಯದಲ್ಲಿ ಹೇಳ್ತೀನಿ. ಶ್ರೀಪಾದರಾಜರು ಬರೆದಿರುವ ವಾಗ್ವಂಚರ ಗ್ರಂಥ ಇದು ಸುಧಾವನ್ನು ಅನುಸುಧಾವನ್ನು ಆಚಾರ ಅನುವ್ಯಾಖ್ಯಾನವನ್ನು ಅನುಸರಿಸಿಕೊಂಡು ಹೊರಟಿರೋದ್ರಿಂದ ನನಗನ್ಸುತ್ತೆ ಶ್ರೀಪಾದರಾಜರು ಸಂಕ್ಷೇಪವಾಗಿ ಹೇಳಿರ್ತಕ್ಕಂಥ ಈ ಗ್ರಂಥವನ್ನು ಜಯತೀರ್ಥರ ಸುಧಾ ಗ್ರಂಥ ಬರೆದ ಮೇಲೆ ಶ್ರೀಪಾದರಾಜರು ವಾಗ್ವಂಚರ ಗ್ರಂಥ ಬರೆಯುವ ಮೊದಲು ಎಷ್ಟೋ ಜ್ಞಾನಿಗಳು ಸುಧಾಕ್ಕೆ ಎಲ್ಲ ವ್ಯಾಖ್ಯಾನ ಮಾಡಿದ್ದಾರೆ, ಅರ್ಥವನ್ನು ಮಾಡಿದ್ದಾರೆ. ವೇದಗಳಿಗೆ ಮತ್ತು ಅನುವ್ಯಾಖ್ಯಾನಕ್ಕೆ ಎಲ್ಲ ಅರ್ಥ ಮಾಡಿಕೊಂಡು ಭಾಷ್ಯಾರ್ಥಗಳಿಗೆ ಮಾಡಿದ್ದಾರೆ. ಆದರೂ ಕೂಡ ಈ ಗ್ರಂಥದಂತೆ ತತ್ವನಿರ್ಣಯದಲ್ಲಿ ಹೇಳಿದಂತೆ ಪ್ರಪಂಚ ಸತ್ಯತ್ವ, ಪಂಚಭೇದ, ತಾರತಮ್ಯ ಎಲ್ಲವನ್ನು ಸಂಗ್ರಹಿಸಿ ವಿಷ್ಣು ಭಕ್ತರು ಮತ್ತು ಶ್ರೀಮದಾಚಾರ್ಯ ಭಕ್ತವರ್ಗಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ ಈ ಶ್ರೀಪಾದರಾಜರು ವಾಗ್ವಂತರ. ಅಂದ್ರೆ ಏನ್ ಹೇಳ್ತೀನಿ, ಈ ಶ್ರೀಪಾದರಾಜರು ಮಾಡುವ ಮೊದಲು ಎಷ್ಟು ಜನ ವಿದ್ವಾಂಸರು, ಪಂಡಿತರು ಮುಂತಾದವರಿದ್ರು, ಅವರೆಲ್ಲರೂ ಕೂಡ ಈ ರೀತಿಯಾದ ಒಂದು ಸಂಗ್ರಹ ರೂಪವಾದ
ಅಮೂಲ್ಯವಾದ ಸಂಗ್ರಹರೂಪವಾಗಿರ್ತಕ್ಕಂಥ ಒಂದು ಗ್ರಂಥವನ್ನ ಬರೆದಿದ್ದಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ನಾನು ಹುಡುಕಿ ನೋಡಿದ್ದೀನಿ, ನನಗೆ ಸಿಕ್ಕಿಲ್ಲ. ಆದ್ರಿಂದ ಇದನ್ನ ಸರ್ವ ರೀತಿಯಿಂದಲೂ ಕೂಡ ವಿಚಾರ ಮಾಡಬೇಕು. ನನ್ನ ಸಂಶೋಧನೆ ಕಮ್ಮಿಯಾಗಿರೋ ಪ್ರಯುಕ್ತ ಶ್ರೀಪಾದರಾಜರಿಗಿಂತ ಮೊದಲು ಯಾರು ಸುಧಾ ಗ್ರಂಥದ ಬಗ್ಗೆ ಈ ರೀತಿಯಾದ ಗ್ರಂಥ ಬರೆದಿದ್ದಾರೆ ಅನ್ನೋ ಗೊತ್ತಿಲ್ಲ. ಅಂತಹ ಗ್ರಂಥವನ್ನು ನಾವು ಅಧ್ಯಯನ ಮಾಡಿ ಶ್ರೀಪಾದರಾಜರ ಗುರುವಂತರ್ಗತ ಮತ್ತು ಪದ್ಮನಾಭ ತೀರ್ಥ ಗುರುವಂತರ್ಗತ, ಶ್ರೀಮದಾಚಾರ್ಯ ಗುರುವಂತರ್ಗತ, ಹನುಮ ಭೀಮ ಮಧ್ವಾಂತರ್ಗತ, ಶ್ರೀ ಲಕ್ಷ್ಮೀನಾರಾಯಣನ ಪರಮಾತ್ಮನ ಹೈಗ್ರೀವ ರೂಪಿ ಪರಮಾತ್ಮನ ಅನುಗ್ರಹವನ್ನು ಪಡೆಯೋಣ. ಹಾಗೂ ನಮ್ಮಿಂದ ಉಪಾಸ್ಯಮಾನಾಗಿರ್ತಕ್ಕ ಶ್ರೀ ವಿಜಯ ವಿಠಲ ದೇವರ ಅನುಗ್ರಹ ಸಂಪಾದನೆ ಮಾಡೋಣ ಅಂತ ಹೇಳಿ ನನಗೆ ಇಷ್ಟಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕ ಶ್ರೀಪಾದಂಗಳವರಿಗೂ ಇಬ್ಬರಿಗೂ ಮತ್ತು ವ್ಯವಸ್ಥಾಪಕರಿಗೂ ಎಲ್ಲರದ್ದು ಹೆಸರು ಹೇಳಲಿಕ್ಕೆ ಅವಕಾಶ ಇಲ್ಲ. ವ್ಯವಸ್ಥಾಪಕರಿಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದವನ್ನು ಸಮರ್ಪಿಸಿ ನಾನು ಧನ್ಯನಾಗಿದ್ದೇನೆ ಅಂತ ಹೇಳ್ಕೊಂತ ಈ ಉಪನ್ಯಾಸವನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.